ಭ್ರೂಣ ಹತ್ಯೆಯನ್ನು ಸಮರ್ಥಿಸುವ ಪ್ರಶ್ನೆ ಇಲ್ಲ, ಅದನ್ನ ನಾವು ಖಂಡಿಸುತ್ತೇವೆ ಎಂದು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಹೇಳಿದ್ದಾರೆ. ಹೊಸಕೋಟೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಆರೋಪಿ ಶ್ರೀನಿವಾಸ್ ಮತ್ತು ಆತನ ಜೊತೆಯಲ್ಲಿ ಇರುವವರನ್ನ ಬಂಧಿಸಿದ್ದಾರೆ. 15 ದಿನಗಳ ಕಾಲ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಸಹ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಭ್ರೂಣ ಹತ್ಯೆ ಪ್ರಕರಣ ನಿಮ್ಮ ತಾಲೂಕಿನಲ್ಲಿ ಅಂದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೀತು. ಸೊ ಇನ್ನೂ ಒಂದಷ್ಟು ಆಸ್ಪತ್ರೆಗಳಲ್ಲಿ ಇದಾವೆ ಅನ್ನುವಂತ ಒಂದು ಅಷ್ಟು ಊಹಾಪೋಹಗಳು. ಸೊ ತಾವು ಈ ತಾಲೂಕಿನ ಮೊದಲನೇ ಪ್ರಜೆಯಾಗಿ ಈ ಒಂದು ಘಟನೆಯನ್ನ ಯಾವ ರೀತಿಯಾಗಿ ನೋಡ್ತೀರಾ? ಅಲ್ಲ, ಈ ಒಂದು ಘಟನೆನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತೀವ್ರವಾಗಿ ನಾವು ಖಂಡಿಸ್ತೀವಿ. ಅತ್ಯಂತ ಕ್ರೂರವಾದಂಥ ಒಂದು ಕೃತ್ಯ ಇವತ್ತು ನಡೆದಿರ್ತಕ್ಕಂಥದ್ದು. ಅದನ್ನು ಯಾರು ಕೂಡ ಸಮರ್ಥಿಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಈಗಾಗಲೇ ನಾವು ಘಟನೆ ಆಗ್ತಾ ಇದ್ದಂಗೆ ಆಸ್ಪತ್ರೆಯ ಪ್ರಮುಖವಾಗಿ ಯಾರನ್ನ ನಡೆಸ್ತಾ ಇದ್ರು ಶ್ರೀನಿವಾಸನ್ ಅಂತ ಡಾಕ್ಟರ್ ಏನಿದ್ರು ಅವ್ರನ್ನ ಬಂಧಿಸಿದೀವಿ. ಅವ್ರ ಜೊತೆ ಇದ್ದಂಥ ಯಾರು ಅಲ್ಲಿ ರಿಸೆಪ್ಷನಿಸ್ಟ್ ಇದ್ರು ಅವರು ಕೂಡ ಬಂದ ಮೇಲಿದ್ದಾರೆ. ಇವತ್ತು 15 ಡೇಸಲ್ಲಿ ಇವತ್ತು ಕಸ್ಟೋಡಿಯಲ್ ಇನ್ಕ್ವೈರಿ ಹಾಕಿದ್ವಿ. ಇವೆಲ್ಲವನ್ನೂ ಕೂಡ ನಮ್ಮ ಕಡೆಯಿಂದ ಏನೇನು ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಅವೆಲ್ಲವನ್ನೂ ಕೂಡ ನಾವು ಯಾವುದೇ ಒಂದು ಗಮನ ತಪ್ಪದೆ ಇವತ್ತು ಆ ಕೆಲಸಗಳನ್ನ ಮಾಡಿ ಇವತ್ತು ಆ ತಪ್ಪಿತಸ್ಥರಿಗೆ ಏನು ತಕ್ಕಾದಂಥ ಶಿಕ್ಷೆ ಏನು ಮಾಡಬೇಕು ಅದಕ್ಕೆ ನಾವೆಲ್ಲ ಕೆಲಸಗಳನ್ನು ಕೂಡ ಪ್ರಾರಂಭ ಮಾಡಿ ಇವತ್ತು ನಡೀತಾ ಇದ್ದೆ. ಬಂಧನೆ ಕೂಡ ಆಗಿದೆ. ತಾವು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಪ್ರಕರಣ ಪತ್ತೆ ಹಚ್ಚಬೇಕಂದ್ರೆ ಇವತ್ತು ಬೈಯಪ್ಪನಹಳ್ಳಿಯಲ್ಲಿ ಆದಂಥ ಒಂದು ಏನು ದಾಳಿ ಆಯಿತು ಅದರಿಂದ ಪತ್ತೆ ಹಚ್ಚಿರ್ತಕ್ಕಂಥ ಕೆಲವು ಅಂಶಗಳು ಹೊರಗೆ ಬಂದಿದೆ. SP ಅವ್ರ ಜೊತೆ ಅಡಿಷನಲ್ SP ಅವ್ರ ಜೊತೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇವತ್ತು ಬಂಧನೆಯಲ್ಲಿ ಯಾರಾಗಿದ್ದಾರೆ ಅವ್ರ ಮುಖಾಂತರವಾಗಿ ಈ ಒಂದು ಜಾಲ ಏನಿದೆ, ಒಂದು ನೆಟ್ವರ್ಕ್ ಏನಿದೆ, ಈ ನೆಟ್ವರ್ಕ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಲಭ್ಯದೆ, ಎಷ್ಟು ಪ್ರಕರಣಗಳಾಗಿವೆ ಅವೆಲ್ಲವನ್ನೂ ಕೂಡ ಮಾಹಿತಿಗಳನ್ನ ಪತ್ತೆ ಹಚ್ಚಂತ ಎಲ್ಲ ಕೆಲಸಗಳು ಕೂಡ ನಾವು ಮಾಡ್ತಾ ಇದೀವಿ. ಕೆಲವೊಂದು ಕಾನ್ಫಿಡೆನ್ಷಿಯಲ್ ಮಾಹಿತಿಗಳಿದೆ, ಅದನ್ನ ಇಲ್ಲಿ ನಾನು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಆದರೆ ನ್ಯಾಯ ಒದಗಿಸ್ಕೊಡೋಕ್ಕೆ ಏನೇನೆಲ್ಲ ಕೆಲಸಗಳು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿದ್ವಿ. ಪ್ರಮುಖವಾದಂಥವ್ರನ್ನ ಬಂಧಿಸಿದ್ದೀವಿ. ಅವ್ರ ಕಡೆಯಿಂದ ಈ ಜಾಲ ಏನೇನಿದೆ ಎಲ್ಲೆಲ್ಲಿ ಹರಡಿದೆ ಅಂತೇಳಿ ಅದರ ಮೂಲಗಳನ್ನೆಲ್ಲ ಹುಡುಕಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹಿಂದೆ ಅವ್ರದೇ ಆಸ್ಪತ್ರೆ ತನಿಖೆ ಮತ್ತೆ ಒಬ್ಬ ರಾಜಕೀಯ ಮುಖಂಡರು ಸಹ ಹಿಂದೆ ಇದ್ದಾರೆ. ಅವ್ರ ಪರವಾಗಿ ಒಂದು ಸ್ವಲ್ಪ ಕೆಲಸ ಮಾಡಿದಂಥ ಆರೋಪ ಕೇಳ್ಬರ್ತಾರೆ ಸರ್ ಆ ಸ್ಥಳೀಯವಾಗಿ. ಇಲ್ಲ, ಇವತ್ತು ಅಲ್ಲೇನು ಬಂದಂಥ ಮಾಹಿತಿ, ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಇದರಲ್ಲಿ ಯಾವೊಂದು ರಾಜಕೀಯದ ಪ್ರವೇಶ ಇಲ್ಲ. ಇವತ್ತು ನಮ್ಮ ಅಧಿಕಾರಿಗಳು ಇವತ್ತು ತಿರುಮಶೆಟ್ಟಹಳ್ಳಿಯಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅವರು ರಜೆಯಲ್ಲಿದ್ದರಿಂದ ನಮ್ಮ ಅನಗೊಂಡಹಳ್ಳಿ ಸ್ಟೇಷನ್ ಇನ್ಸ್ಪೆಕ್ಟರ್ ಚನ್ನೇಶ್ ಅವರು ಇವತ್ತು ಮಾಡಿದ್ದಾರೆ. ಇವತ್ತು ಅವ್ರನ್ನ ಪತ್ತೆ ಹಚ್ಚಿದ್ದಾರೆ, ಅವ್ರನ್ನ ಕಾಡ್ಗುಡಿಯಿಂದ ಬಂಧನೆ ಮಾಡ್ಕೊಂಡು ತಂದಿದ್ದಾರೆ. ಅದರಿಂದ ಈ ಒಂದು ಪ್ರಕರಣದಲ್ಲಿ ನಾವೊಂದು ರಾಜಕೀಯವಾದಂಥ ಬಣ್ಣ ಹಚ್ಚೋದು ಸೂಕ್ತವಿಲ್ಲ. ಒಂದೇ ಒಕ್ಕೊಳಿನಿಂದ ನಾವೆಲ್ಲರೂ ಕೂಡ ಇದನ್ನು ಖಂಡಿಸ್ತೀವಿ.